ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಅವರ ದೇಗುಲ ದರ್ಶನ ಇರಬಹುದು ಅಥವಾ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಇರಬಹುದು, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಳೆಯ ವಿಚಾರ ಅಂದರೆ 2025ರಲ್ಲಿ ಏನು ಮಾಡಿದರು ಅದೇನಾದರೂ ಸಮಸ್ಯೆಗೆ ಕಾರಣ ಆಯಿತಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ಆ ಸುದ್ದಿನ ನೋಡ್ತಾ ಹೋಗೋಣ. ಲೆಟ್ಸ್ ಫೈರ್ ದಟ್ ನ್ಯೂಸ್ನ. 2025ರಲ್ಲೂ ಡಿ ಕೆ ಶಿವಕುಮಾರ್ ಅದೊಂದು ಅಪಚಾರ ಏನಾದರೂ ಮಾಡಿಬಿಟ್ರಾ? ತಮಿಳುನಾಡಿನ ದೇಗುಲಗಳ ಭೇಟಿಯಲ್ಲೂ ಮಾಡಿದ ಕ್ರಮಕ್ಕೆ 2025ರಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಕಾಂಚೀಪುರಂನ ವರದರಾಜ ಸ್ವಾಮಿ ದೇಗುಲದಲ್ಲಿ ವರವನ್ನು ಪ್ರಾರ್ಥಿಸಿ ವರ ಕೇಳಿಕೊಂಡು ಬಂದಿದ್ರು ಅನ್ನೋ ಮಾಹಿತಿ ಇದೆ. ಆದರೆ ಮನೆಯಿಂದ ನೇರವಾಗಿ ಹೋಗಿ ವರ ಪಡೆದು ಮನೆಗೆ ಹಿಂತಿರುಗಬೇಕಿತ್ತು. ವರದರಾಜನಿಗೆ ನಮಿಸಿ ಸುದರ್ಶನ ಹೋಮ ಮಾಡಿಸಿ ಬಂದಿದ್ರೆ ಚೆನ್ನಾಗಿರ್ತಿತ್ತಂತೆ. ಆದರೆ ಆ ಒಂದೇ ದಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರ ಹೋಮದಲ್ಲಿದ್ದರು ಡಿ ಕೆ ಶಿವಕುಮಾರ್. ಅಂದರೆ ಈ ಎಲ್ಲ ಹೋಮ ಹವನ ಪೂಜಾ ಕೈಂಕರ್ಯ ಧಾರ್ಮಿಕ ವಿಧಿವಿಧಾನಗಳು ಎಲ್ಲವೂ ಕೂಡ ಅಪ್ಲೈ ಆಗೋದು ಕೊನೆಗೆ ಮನಸ್ಸಿಗೆ ಅಲ್ವೇ? ಸೊ ಹಾಗಾಗಿ ಆ ಮನಸ್ಸು ಅಂದರೆ ಬಂಡಲ್ ಆಫ್ ಥಾಟ್ಸ್ ಮತ್ತು ನಮ್ಮ ಬಿಲೀಫ್ ಸಿಸ್ಟಮ್, ನಮ್ಮ ಥಾಟ್ ಪ್ರಾಸೆಸ್, ನಮ್ಮ ಫೀಲಿಂಗ್ಸ್, ನಮ್ಮ ಇಮೋಷನ್ಸ್, ಅದೆಲ್ಲದರ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಈ ನರ್ವಸ್ ಸಿಸ್ಟಮ್ ಮೇಲೆ ಅನ್ನೋದು ಈ ಕೈಂಕರ್ಯಗಳ ಇಂಪ್ಯಾಕ್ಟ್ ಅಂತ ಕರಿಬಹುದು. ಯಾಕಂತ ಹೇಳಿದ್ರೆ ನಾವು ಏನೇ ಕೆಲಸ ಮಾಡಿದ್ರು ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಲ್ವ. ಮೈಂಡ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಯಾ ಮತಿ ಸಾಗತಿರ್ಭವೇತ್ ಅನ್ನುವ ಮಾತಿದೆ. ಹಾಗಾಗಿ ಆ ಮಾತನ್ನು ಉಲ್ಲೇಖ ಮಾಡ್ತಾ ಈಗ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಕನಕಪುರ ಎಕ್ಸ್ಪ್ರೆಸ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಯ್ದುಕೊಂಡ ಧಾರ್ಮಿಕ ದಾರಿಯಲ್ಲಿ ಏನಾದರೂ ತಪ್ಪಿದೆಯಾ? ಅವ್ರನ್ನೇನಾದರೂ ದಾರಿ ತಪ್ಪಿಸ್ತಾ ಇದ್ದಾರಾ? ಈಗ ಜನರಿಂದ ವರಿಷ್ಠರವರೆಗೂ ಗೊತ್ತಿದೆ ಅವ್ರು CM ಆಗ್ತಾರೆ ಬಿಡ್ರಿ ಅಂತೇಳಿ. ಆದರೆ ರಾಜಕೀಯವಾಗಿ ಅಧಿಕಾರದಲ್ಲಿಯೂ ಪ್ರಭಾವ ಇದ್ರೂ ಕೂಡ ಎಲ್ಲಿ ಎಡವಟ್ಟಾಗ್ತಾ ಇದೆ, ಹೀಗೇನಾದರೂ ಮಾಡಿದ ಈ ಒಂದು ಚರ್ಚೆಗೆ ಅನುವು ಮಾಡಿಕೊಡ್ತಾ ಇದೆ ಸದ್ಯದ ಈ ಸುದ್ದಿ. ರಾಜಕೀಯವಾಗಿ ಅಧಿಕಾರದಲ್ಲಿಯೂ ಕೂಡ ಪ್ರಭಾವ ಇದ್ರೂ DKಶಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗೆ ಒಂದೇ ಮೆಟ್ಲು ಬಾಕಿ ಇದೆ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಈಗ ಆಗ್ಬಿಡ್ತಾರೆ ಆ ಕ್ರಾಂತಿ ಈ ಕ್ರಾಂತಿ ಎಲ್ಲ ಕೇಳ್ತಾ ಇರ್ತಿರಲ್ಲ, ಅದೇ ವಿಚಾರಕ್ಕೆ ಒಂದಿಲ್ಲ ಒಂದು ಸಮಸ್ಯೆಯನ್ನ ಪ್ರತಿ ಬಾರಿಯೂ ಕೂಡ ಎದುರಿಸ್ತಾ ಇದ್ದಾರೆ. ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ ಅನ್ನುವ ಮಾಹಿತಿ ಇದ್ರೂ ಕೂಡ ಈಗ ಜಗಜ್ಜಾಹೀರಾಗಿದೆ. ಸಿದ್ದರಾಮಯ್ಯ ಸೇರಿದಂತೆ ವರಿಷ್ಠರೇ ಈ ಬಗ್ಗೆ ಬಾಯ್ಬಿಟ್ಟಿಲ್ಲ. ಸೊ DKಶಿಗೆ ತೊಡಕಾಗ್ತಾ ಇರೋದು ದೈವ ದರ್ಶನದ ತಪ್ಪು ದಾರಿಯಾ ಅನ್ನೋ ಒಂದು ಚರ್ಚೆ. ನಾವಿದು ಸರಿ ಅವ್ರು ಮಾಡಿದ ತಪ್ಪು ಅಂತ ಯಾವುದು ಡಿಕ್ಲೇರ್ ಮಾಡ್ತಾ ಇಲ್ಲ, ಇಲ್ಲಿ ಜಡ್ಜ್ಮೆಂಟ್ ಕೊಡೋಕೆ ನಾವು ಕುತ್ಕೊಂಡಿಲ್ಲ. ಆದರೆ ಹೀಗೊಂದು ಚರ್ಚೆ ಶುರುವಾಗಿದೆ. ಇರ್ಬೋದಾ? ಲೆಟ್ಸ್ ನೋ ದ ಫ್ಯಾಕ್ಟ್ಸ್ ಅಂತ ನಾವು ಸತ್ಯಾಂಶಗಳನ್ನು ಪಡೆಯೋಣ, ತಿಳ್ಕೊಳ್ಳೋಣ. ಈಗ ಧಾರ್ಮಿಕ ವಿಧಿವಿಧಾನಗಳನ್ನು ಬಲ್ಲಂಥವರಿಂದ, ತಂತ್ರ ವಿಚಾರಗಳಲ್ಲಿ ಪರಿಣಿತರಾದಂಥವ್ರನ್ನ ನಾವೆಲ್ಲ ಮಾತನಾಡಿಸಿದ್ವಿ, ಕೇಳ್ಕೊಂಡ್ವಿ ಅಲ್ವೇ? ಸೊ ಏನಾಗ್ತಾ ಇದೆ? ಧರ್ಮಯುದ್ಧದಲ್ಲಿ ದಾರಿ ತಪ್ಪಿದ್ರ ದಿ ಗ್ರೇಟ್ CM ಡಿ ಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಸದಾಶಿವನಗರ ಮನೆಯಲ್ಲೇ ಅಜ್ಜಯ್ಯ ಗುರುಪೀಠದಿಂದ ವಿಶೇಷ ಪೂಜೆ ಮಾಡ್ತಾರೆ. ಅಘೋರಿಗಳಿಂದ ಹಿಡಿದು ಅಸ್ಸಾಂನ ಕಾಮಾಖ್ಯ ದೇವಿವರೆಗೆ ಆರಾಧನೆ ಮಾಡ್ತಾರೆ. ಶಕ್ತಿ ದೇವತೆ ಶೃಂಗೇರಿ ಪೀಠದಲ್ಲೂ ಕೂಡ ಕಾರ್ತವೀರ್ಯಾರ್ಜುನನಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಭಾರತದ ತಾಂತ್ರಿಕ ದೇವತೆ ಬಗಳಾಮುಖಿಗೂ ಶರಣಾಗಿ ಬರ್ತಾರೆ ಡಿ ಕೆ ಶಿವಕುಮಾರ್. ಕುಂಭಕೋಣಂನಲ್ಲಿ ವರದರಾಜನಿಗೆ ನಮಿಸಿ ಡಿ ಕೆ ಶಿವಕುಮಾರ್ ಸುದರ್ಶನ ಹೋಮ ಮಾಡಿಸ್ತಾರೆ. ಒಂದೇ ದಿನ ವರದರಾಜ ಸ್ವಾಮಿ ಮತ್ತು ಪ್ರತ್ಯಂಗಿರ ಹೋಮ ಮಾಡಿದ್ದು ಸರಿನಾ ತಪ್ಪಾ? ದೇವರ ಕೋರ್ಟ್ ಅನ್ನೋ ಶನೈಶ್ಚರ ಸ್ವಾಮಿ ಮುಂದೆ ಶರಣಾಗಿದ್ದೇನಾದರೂ ತಪ್ಪಾಗ್ಬಿಡ್ತಾ? ಕೊನೆಗೆ ತಿರುನೆಲ್ಲಾರ್ನಲ್ಲಿ ಶನೈಶ್ಚರ ಸ್ವಾಮಿ ಹಿಡಿಯಲು ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಆ ಒಂದು ಮಾಹಿತಿ ಕೂಡ ಇದೆ. ದರ್ಬಾರಣ್ಯೇಶ್ವರ ಹಾಗೂ ಪ್ರಾಣಾಂಬಿಕಾ ದೇವಿಗೆ ಡಿ ಕೆ ಶಿವಕುಮಾರ್ ಶರಣಾಗಿದ್ದಾರೆ. ಅಂದರೆ ಹಲವು ಕಡೆ ಹಲವು ರೀತಿಯ ಆಚರಣೆಗಳನ್ನು ಮಾಡಿದಾಗ ಒಂದನ್ನು ಮಾತ್ರ ನಾವು ಪಾಲನೆ ಮಾಡಿದರೆ ಅತಿ ಹೆಚ್ಚು ಫಲ ಸಿಗುತ್ತಾ ಅನ್ನುವ ಸಾಮಾನ್ಯರ ನಂಬಿಕೆ ಇದೆ. ಒಂದೇ ಕಡೆ ಗುದ್ದು ತೋಡ್ರಿ ನೀರು ಸಿಗುತ್ತೆ ಅನ್ನೋ ಒಂದು ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರ, ಸಾಮಾನ್ಯ ಆಡು ಭಾಷೆ. ಅದನ್ನು ಎಲ್ಲದಕ್ಕೂ ಕೂಡ ನಾವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಆ ಒಂದು ಚರ್ಚೆ ಆ ಮಾತು ನೆನಪಾಗಿ ಹೋಗುತ್ತೆ. ಈಗ ತಮಿಳ್ನಾಡಲ್ಲಿ ಅಲ್ಲಿ ಉದಯನಿಧಿ ಸ್ಟಾಲಿನ್ನೋ ಇನ್ಯಾರ ಅಲ್ಲಿ ಏನೋ ಹೇಳ್ಬೋದು, ಸನಾತನ ಧರ್ಮದ ಬಗ್ಗೆ ಏನು ಬೇಕಾದ್ರೂ ಮಾತನಾಡ್ಬೋದು. ಆದರೆ ಸನಾತನ ಧರ್ಮದ ಕುರುಹಾಗಿ ತಮಿಳ್ನಾಡಿನಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ,
ಅಲ್ವಾ? ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದೆ, ಅದನ್ನಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಸುದ್ದಿಗೆ ಬರೋಣ. ಕಾರಣ ಇಷ್ಟೇ, ತಮಿಳುನಾಡು, ನೀವು ಬಹಳಷ್ಟು ಜ್ಯೋತಿಷಿಗಳು ಹೇಳಿರ್ತಾರೆ, ಪ್ರತಿಯೊಂದು ಗ್ರಹಗಳಿಗೂ ಕೂಡ ಏನಾದರೂ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ ಅಂತೆಲ್ಲ ಹೇಳ್ತಾರೆ. ತಮಿಳುನಾಡು ಅಂಥ ಒಂದು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ದೈವಿಕ ನೆಲ ಇರುವಂಥದ್ದು ಪ್ರತೀತಿ. ಓಕೆ, ಈಗ ತಮಿಳುನಾಡಿಂದನೇ ನಾವು ಒಂದಿಷ್ಟು ಇನ್ಫಾರ್ಮೇಷನ್ ತೆಗೆದುಕೊಂಡ್ರೆ ಹೆಂಗಿರುತ್ತೆ ಅಲ್ವಾ? ಶ್ರೀಯುತ ರಮೇಶ್ ಕಂಠೀರವ ಅವರು ತಮಿಳುನಾಡು ನಮ್ಮ ಪ್ರತಿನಿಧಿ, ತಮಿಳುನಾಡಿಂದ ಒಂದಷ್ಟು ನಮಗೆ ವಿಶೇಷ ಮಾಹಿತಿ ನೀಡ್ತಾರೆ. ಸೊ ಬಿ ಕ್ಯೂರಿಯಸ್. ರಮೇಶ್ ಕಂಠೀರವ ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮನ್ನು ಬಹಳಷ್ಟು ವಿಚಾರಗಳಿಗೆ ನಾವು ಸಂಪರ್ಕ ಮಾಡ್ತಾನೆ ಇರ್ತೀವಿ, ನೀವು ಮಾಹಿತಿ ನೀಡ್ತಾನೆ ಇರ್ತೀರಿ. ಅದು ರಾಜಕೀಯದಿಂದ ಹಿಡಿದು ಧಾರ್ಮಿಕ ನೆಲೆಗಟ್ಟಿನವರೆಗೂ ನಾವು ಬಂದಿದ್ದೀವಿ ಇವತ್ತು. ಈಗ ತಮಿಳುನಾಡಿನಲ್ಲಿ ದೇವಸ್ಥಾನದ ಪ್ರತೀತಿ ಯಾವ ರೀತಿ ಇದೆ, ಎಷ್ಟು ಶಕ್ತಿಶಾಲಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿರುವಂಥ ಸಮಾಚಾರ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ದೇವಸ್ಥಾನಗಳಿಗೆ ಬಂದು ಹೋಗ್ತಾರೆ, ಕುಂಭಕೋಣಂಗೂ ಕೂಡ ಬಂದು ಹೋಗ್ತಾರೆ. ಈಗ ಏನಿದೆ ಈ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ನಮಗೊಂದಿಷ್ಟು ಕನ್ಫ್ಯೂಷನ್ ಆಗ್ತದೆ. ಅವರು ಬಹಳಷ್ಟು ಪೂಜಾ ಕೈಕರ್ಯಗಳಲ್ಲಿ ಭಾಗಿಯಾಗಿರೋದ್ರಿಂದ ಅವರ ಯಾವ ಧಾರ್ಮಿಕ ಕ್ರಿಯೆ, ಅವರ ಯಾವ ಧಾರ್ಮಿಕ ಕೈಕರ್ಯ ಇವತ್ತು ಚರ್ಚೆಗೆ ಈಡ್ ಮಾಡಿಕೊಡ್ತಾ ಇದೆ ತಮ್ಮ ಪ್ರಕಾರ? ಅವರು ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದಾರೆ, ಆ ಉದ್ದೇಶದಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ರಾಘವ್, ನಿಮ್ಗೆ ಗೊತ್ತಿರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಅನೇಕರು ಕರ್ನಾಟಕದಿಂದ ತಮಿಳುನಾಡಿಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಬರ್ತಾ ಇರ್ತಾರೆ. ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ತಿರುವಣ್ಣಾಮಲೈ ಅಣ್ಣಾಮಲೇಶ್ವರ ಟೆಂಪಲ್, ಅರುಣಾಚಲೇಶ್ವರ ಟೆಂಪಲ್ಗೆ ಅನೇಕರು ಬರುವಂತದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಏನು ಉಪಮುಖ್ಯಮಂತ್ರಿ ಇದ್ದಾರೆ, ಅವರು ಸಿದ್ದರಾಮಯ್ಯ ಜೊತೆ ಏನು ಮುಖ್ಯಮಂತ್ರಿ ಸ್ಥಾನಕ್ಕಾಗಿನ ಒಂದು ಒಪ್ಪಂದ ಆಗಿತ್ತು ಅನ್ನುವಂತ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಅನೇಕ ಪರಿಹಾರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಟೂರ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ. ಇದು ಮೊದಲನೇದಲ್ಲ. ಈಗ 2-3 ದಿನದ ಹಿಂದೆ ಅವರು ತಿರುನಲ್ಲಾರ್ ದರ್ಬಾರೇಶ್ವರ ಟೆಂಪಲ್ ನಲ್ಲಿ ಶನೈಶ್ವರರಿಗೆ ವಿಶೇಷ ಪೂಜೆ ಮಾಡಿ ಬಂದಿದ್ದಾರೆ ಅನ್ನುವಂಥದ್ದು. ಇದಕ್ಕೂ ಮುಂಚೆ ಕೂಡ ಕಳೆದ ವರ್ಷದಲ್ಲಿ ಕೂಡ ಅವರು ತಮಿಳುನಾಡಿನ ಒಂದ್ 2-3 ದೇವಸ್ಥಾನಗಳಿಗೆ ಬಂದಿದ್ರು. ಕುಂಭಕೋಣಂನಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಬಂದಿದ್ರು. ಆನಂತರ ವರದರಾಜ ಸ್ವಾಮಿ ದೇವಸ್ಥಾನ, ಕಾಂಚೀಪುರಂನ ವರದರಾಜ ಸ್ವಾಮಿ ಟೆಂಪಲ್ ನಲ್ಲಿ ಒಂದು ಸುದರ್ಶನ ಹೋಮವನ್ನು ಕೂಡ ನಡೆಸಿದ್ರು ಅನ್ನುವಂಥದ್ದು. ಇದು ಅನೇಕರು ಅವರ ಜ್ಯೋತಿಷಿಗಳು ಅಥವಾ ಯಾರ ಆಪ್ತರು, ಯಾರು ಜ್ಯೋತಿಷಿಗಳು ಇರ್ತಾರೆ, ಅವರು ಬೇರೆ ಬೇರೆ ನೋಡಿ ಅವರಿಗೆ ಸಲಹೆ ಮಾಡ್ತಾರೆ ಅನ್ನುವಂಥದ್ದು. ಏನು ಕಳೆದ ಬಾರಿ ಅವರು ಪ್ರತ್ಯಂಗಿರ ಟೆಂಪಲ್ ಬಂದು ಅದೇ ದಿನ ಅವರು ಸುದರ್ಶನ ಹೋಮ ಕಾಂಚೀಪುರಂನಲ್ಲಿ ನಡೆಸಿದ್ರು. ಆ ಸಂದರ್ಭದಲ್ಲಿ ತಮಿಳುನಾಡಿನ ಕೆಲವು ಜ್ಯೋತಿಷಿಗಳು ಏನು ನಮಗೆ ಪರಿಚಯ ಇರೋಂಥವ್ರು ಅನೇಕರು ಹೇಳಿದ್ರು, ಇಲ್ಲ ಅವರು ಅದು ಯಾರೋ ರಾಂಗ್ ಅಡ್ವೈಸ್ ಮಾಡ್ತಾ ಇದಾರೆ ಅಂತ ಕಾಣುತ್ತೆ. ಪ್ರತ್ಯಂಗಿರನ ನೋಡಿ ನಂತರದಲ್ಲಿ ಬಂದವರು ಅದೇ ದಿನ ಇಲ್ಲಿ ಸುದರ್ಶನ ಹೋಮ ಮಾಡಿದ್ದಾರೆ, ಅದು ಸರಿ ಇಲ್ಲ. ಒಂದು ಪ್ರತ್ಯಂಗಿರ ಬಂದಿದ್ರೆ ಅಲ್ಲಿಂದ ಹಾಗೆ ಹೋಗ್ಬೋದಿತ್ತು, ಇಲ್ಲ ನೇರವಾಗಿ ಸುದರ್ಶನ ಹೋಮ ಬಂದು ಮುಗಿಸಿ ಹಾಗೆ ಹೋಗ್ಬೋದಿತ್ತು. ಆದಂತ ಒಂದು ಮಹತ್ವ ಇದೆ, ಅದರಿಂದ ಬಹಳ ಜನ ಫಲ ಪಡ್ಕೊಂಡಿದ್ದಾರೆ. ಕರ್ನಾಟಕದವರೇ ಆದ ಕುಮಾರಸ್ವಾಮಿ ಅವರ ಕುಟುಂಬದವರು ಅನೇಕ ಬಾರಿ ವರದರಾಜ ಸ್ವಾಮಿ ಟೆಂಪಲ್ ನಲ್ಲಿ ಬಂದು ಹೋಮ ಮಾಡಿಸಿ ಅದರ ಫಲ ತಗೊಂಡಿದ್ದಾರೆ. ದೇವೇಗೌಡರು ಈ ಹಿಂದೆ ಬಂದು ಹೋಮ ಕುಮಾರಸ್ವಾಮಿ ಅಧಿಕಾರ. ರಮೇಶ್ ಕಂಠೀರವ ಅವರೇ, ನಿಮ್ಗೆ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳಬೇಕು ಅಂತ ಅನಿಸ್ತಾ ಇದೆ. ಈಗ ನಮ್ಮ ರಾಜ್ಯದ ಬಹುತೇಕ ರಾಜಕಾರಣಿಗಳು ಬೇರೆ ರಾಜ್ಯಗಳಿಂದಲೂ ಬರ್ತಾ ಇರ್ತಾರೆ. ತಮಿಳುನಾಡಿನಲ್ಲೂ ಇದೇ ರೀತಿಯಾದಂಥ ನಂಬಿಕೆ ಇದೆಯಾ ತಮಿಳುನಾಡಿನ ಜನತೆಗೂ ಕೂಡ? ಜನರು ಈ ತರ ಹೆಚ್ಚು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾನು ನೋಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಇಷ್ಟು ಟೆಂಪಲ್ ರನ್ ಮಾಡ್ತಾರಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಎಲ್ರಿಗೂ ಅವರವರ ನಂಬಿಕೆ ಇರ್ತಕ್ಕಂಥದ್ದು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋಮ ಮಾಡಿಸುವಂಥದ್ದು, ದೊಡ್ಡ ದೊಡ್ಡ ಯಾಗ ಇತ್ಯಾದಿಗಳನ್ನು ಮಾಡುವಂಥದ್ದು ತಮಿಳುನಾಡಿನ ರಾಜಕಾರಣಿಗಳಲ್ಲಿ ಮೊದಲಿಂದನೂ ಇಲ್ಲ, ಈಗಲೂ ಇಲ್ಲ. ಇಲ್ಲಿ ಹೆಚ್ಚು ದ್ರಾವಿಡನ್ ಪಾಲಿಟಿಕ್ಸ್ ಇರುವಂಥದ್ದು, ದೇವರ ಇದರಲ್ಲಿ ಅವರ ನಂಬಿಕೆ ಬಹಳ ಸೀಮಿತ ಇರುತ್ತಷ್ಟೇ. ಬಟ್ ಆದ್ರೆ ಕರ್ನಾಟಕದ ಸಂಬಂಧಪಟ್ಟಂತ ರಾಜಕಾರಣಿಗಳು, ನೀವು ಯಡಿಯೂರಪ್ಪ ಇರ್ಬೋದು, ಅನೇಕರು ಅನೇಕ ದೇವಸ್ಥಾನಗಳಿಗೆ ಬಂದು ಹೋಗಿರ್ತಕ್ಕಂಥದ್ದು. ಈ ಹಿಂದೆ 2010 ಅಂತ ಕಾಣುತ್ತೆ, 2010 ಅಕ್ಟೋಬರ್ ನಲ್ಲಿ ಯಡಿಯೂರಪ್ಪನವರು ಇದೇ ತಿರುನಲ್ಲಾರ್ ಟೆಂಪಲ್ ಬಂದಿದ್ರು. ಅಕ್ಟೋಬರ್ ನಲ್ಲಿ ಬಂದು ಹೋದ 15 ದಿವಸದಲ್ಲಿ ಅವ್ರ ಅಧಿಕಾರ ಹೋಗ್ಬಿಡ್ತು.
ಅವರು ಒಂದು ಅಧಿಕಾರ ಹೋಗಿ ಜೈಲಿಗೆ ಹೋಗ್ಬಿಟ್ರು. ಹೌದು, ಅಂತ ಒಂದು ಪರಿಸ್ಥಿತಿ ಬಂತು. ಅಲ್ಲ ಅಂದ್ರೆ ಆ ಜ್ಯೋತಿಷಿಗಳು ಅದನ್ನ ಹೇಳ್ತಾರ, ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅವ್ರಿಗೆ ಹೀಗಾಯ್ತು ಅಂತ ಹೇಳ್ತಾರ? ಯಾರು ಕೂಡ ಅಧಿಕೃತವಾಗಿ ಮೇಲ್ ಬಂದು ಹೇಳೋದಿಲ್ಲ, ಬಟ್ ಅನೌಪಚಾರಿಕವಾಗಿ ಮಾತಾಡೋ ಸಂದರ್ಭದಲ್ಲಿ ತಿರುನಲ್ಲಾರ್ ಟೆಂಪಲ್ ಗೆ ಬಂದು ಹೋದವರಿಗೆ ಅನೇಕರಿಗೆ ಈ ತರದ ಘಟನೆಗಳು ಬೇರೆ ತೊಂದರೆಗಳಾಗಿದೆ ಅಂತ. ಕಾರಣ ಏನಂದ್ರೆ ದರ್ಬಾರಣ್ಯೇಶ್ವರ ಟೆಂಪಲ್ ನಲ್ಲಿ ಇರ್ತಕ್ಕಂಥ ಶನೇಶ್ವರ ಬಂದು ನ್ಯಾಯಾಧೀಶ ಇದ್ದ ರೀತಿಯಲ್ಲಿ ಅಲ್ಲಿಗೆ ಬಂದಂತ ಯಾರೇ ಇರ್ಬೋದು, ಅಲ್ಲಿ ಬಂದ್ರೆ ನ್ಯಾಯಾಧೀಶ ಎದುರುಗಡೆ ಶರಣಾಗ್ತಾ ಆದಂಗೆ. ಶನೇಶ್ವರ ಬಂದು ಯಾರಿಗೂ ಬೇರೆ ಬೇರೆ ಇದನ್ನ ಕೊಡೋದಿಲ್ಲ, ಏನ್ ತಪ್ಪು ಮಾಡಿರ್ತಾರೆ ಅದಕ್ಕಾದಂತ ಶಿಕ್ಷೆ ಖಂಡಿತ ಕೊಡ್ಬೇಕು. ಆ ರೀತಿಯ ಒಂದು ಪ್ರತೀತಿ ಇದೆ, ಅದನ್ನ ಯಾರು ಗಮನಿಸೋದಿಲ್ಲ. ಎಲ್ಲ ಜ್ಯೋತಿಷಿಗಳು ಬೇರೆ ರೀತಿಯಲ್ಲಿ ಅಲ್ಲಿ ಹೋಗ್ ಬಂದ್ರೆ ಶಾಂತಿ ಆಗತ್ತೆ, ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಅವರಾಗೆ ಬಂದು ನ್ಯಾಯಾಧೀಶರ ಶರಣಾದ ರೀತಿಯಲ್ಲಿ ಆದಂತ ಒಂದು ಪರಿಸ್ಥಿತಿ ಅಲ್ಲಿಗೆ. ಹಾಗಾಗಿ ತಿರುನಲ್ಲಾರಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡ್ಬೇಕು. ತಮ್ಮ ಹಿಂದಿನ ಪೂರ್ವ ಘಟನೆಗಳು ಏನೇನು ಅವರು ಮಾಡಿದ್ದಾರೆ ಅದನ್ನೆಲ್ಲ ಗಮನಿಸ್ಕೋಬೇಕು. ಅನಾವಶ್ಯಕವಾಗಿ ತಿರುನಲ್ಲಾರಿಗೆ ಹೋಗ್ಬಾರ್ದು. ಸರಿಯಾದ ರೀತಿಯಲ್ಲಿ ಸರಿಯಾದ ಜ್ಯೋತಿಷಿಗಳ ಅಡ್ವೈಸ್ ಪಡೆದು ಹೋದ್ರೆ ಮಾತ್ರ ಅವರು ಹೋದಂತ ಕೆಲಸ ಸಕ್ಸಸ್ ಆಗತ್ತೆ. ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ತೊಂದರೆಗೆ ಸಿಗ್ತಾರೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾರೆ. ಓಕೆ, ಅಂದ್ರೆ ಈಗ ತಿರುನೆಲ್ಲಾರ್ ದರ್ಬಾರಣ್ಯೇಶ್ವರ ದೇವಸ್ಥಾನಕ್ಕೆ ಜನ ಭೇಟಿ ಕೊಡ್ತಾರ, ಕೊಡೋದಿಲ್ವಾ? ಸಾವಿರಾರು ಸಂಖ್ಯೆ ಜನ ಬರ್ತಾರೆ, ಕರ್ನಾಟಕದಿಂದ ಅಂತೂ ಸಾವಿರಾರು ಜನ ಬರ್ತಾರೆ. ಅಲ್ಲ, ಈಗ ನೀವು ಹಂಗೆ ಹೇಳಿದಾಗ ಅದನ್ನ ಒಂದ್ ರೀತಿ ಕನ್ಫ್ಯೂಷನ್ ಆಗತ್ತಲ್ಲ. ಅಲ್ಲಿ ಹೋಗುವಂತದ್ದಕ್ಕೆ ಕೆಲವೊಂದು ಪ್ರತೀತಿ ಇದೆ, ಕೆಲವೊಂದು ಪದ್ಧತಿ. ಹೌದು ಹೌದು, ಆ ಪದ್ಧತಿಯನ್ನ ಅನುಸರಿಸಿ ಹೋಗ್ಬೇಕು ಅಂತ ಕೂಡ ಹೇಳ್ತಾರೆ. ಅಲ್ಲಿ ನಳತೀರ್ಥ ಅಂತ ಒಂದು ಕೊಳ ಇದೆ, ಅಲ್ಲಿ ಸ್ನಾನ ಮಾಡಬೇಕು. ಒಂದು ಹರಳೆಣ್ಣೆ ಹಚ್ಚಿ ಅಲ್ಲಿ ಸ್ನಾನ ಮಾಡಿ ಏನು ಉಟ್ಕೊಂಡು ಬಂದಂತ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿರ್ತಕ್ಕಂಥ ಗಣೇಶನಿಗೆ ನಮಸ್ಕಾರ ಮಾಡಿ ಆಮೇಲೆ ದರ್ಬಾರಣ್ಯೇಶ್ವರ ಟೆಂಪಲ್ ನಲ್ಲಿ ಮೂಲ ಸನ್ನಿಧಿ ಈಶ್ವರ ಲಿಂಗವನ್ನ ದರ್ಶನ ಮಾಡಿ ಅಲ್ಲಿ ನಮಸ್ಕಾರ ಮಾಡಿ ಆನಂತರ ಬರ್ಬೇಕಾದ್ರೆ ಶನೇಶ್ವರನಿಗೆ ಜಸ್ಟ್ ಕೈ ಮುಗಿದು ವಾಪಸ್ ಬರ್ಬೇಕು ಅನ್ನೋಂಥದ್ದು. ಜಸ್ಟ್ ಕೈ ಮುಗಿದು ವಾಪಸ್ ಬರ್ಬೇಕು ಅನ್ನೋಂಥದ್ದು. ಆದ್ರೆ ಏನು ಕರ್ನಾಟಕದಿಂದ ಏನು ಈ ಪ್ರಮುಖರುಗಳು ರಾಜಕಾರಣಿಗಳು ಇವರೆಲ್ಲ ಬರ್ತಾರೆ, ಅವರ ಮುಖ್ಯ ಉದ್ದೇಶನೇ ಶನೇಶ್ವರನ ನೋಡೋದು. ದರ್ಬಾರಣ್ಯೇಶ್ವರನನ್ನ ಮರ್ತು ಬಿಡ್ತಾರೆ. ಶನೇಶ್ವರ ಪರಿಹಾರ ಅಂತ ಬಿಡ್ತಾರೆ ಅಂತ ಹೇಳಿದ್ರಿ. ಮೂಲ ವಿಗ್ರಹ ದರ್ಬಾರಣ್ಯೇಶ್ವರ ಶಿವಲಿಂಗ, ಅದನ್ನ ಮರ್ತು ಬಿಡ್ತಾರೆ. ಅದಕ್ಕೆ ಹೆಚ್ಚಿನ ಒತ್ತು ಕೊಡೋದಿಲ್ಲ. ಶನೇಶ್ವರನನ್ನ ಹೆಚ್ಚು ಒತ್ತು ಕೊಡೋದ್ರಿಂದ ಶನೇಶ್ವರನಿಗೆ ಹೆಚ್ಚು ಪರಿಹಾರ ಇದ್ರಲ್ಲಿ ಇರ್ತಾರೆ. ಈ ನಳತೀರ್ಥದಲ್ಲಿ ಅವರು ಸ್ನಾನ ಮಾಡೋದಿಲ್ಲ, ಅಂದ್ರೆ ಅವ್ರ ಏನ ಅವರ ಪಾಪದ ಕಾರ್ಯದೋ ಇನ್ನೊಂದು ಇದನ್ನ ಅಲ್ಲಿ ಕಳ್ಕೊಳ್ಳೋದಿಲ್ಲ. ನೇರವಾಗಿ ಶನೇಶ್ವರನನ್ನ ಭೇಟಿ ಮಾಡಿದಾಗ ಅವರು ಶನೇಶ್ವರ ನೇರವಾಗಿ ಅವರಿಗೆ ಪ್ರಹಾರ ಮಾಡಕ್ ಶುರು ಮಾಡುತ್ತೆ. ತುಂಬಾ ಹುಷಾರಾಗಿರ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಥ್ಯಾಂಕ್ ಯು. ನಮಗೆ ಒಬ್ಬ ಜ್ಯೋತಿರ್ವಿಜ್ಞಾನಿ ಮಾಹಿತಿ ಕೊಟ್ಟಷ್ಟು ಅನುಭವ ಆಯಿತು. ಅಷ್ಟು ಚೆನ್ನಾಗಿ ನೀವು ಮಾಹಿತಿ ಕೊಟ್ಟರೆ ಸೊಗಸಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಓಕೆ ಸ್ನೇಹಿತರೆ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಈ ಸುದ್ದಿಯನ್ನು? ಹೌದು, ದೊಡ್ಡವ್ರಿ, ದುಡ್ಡಿರೋರ್ರಿ, ಜಾಸ್ತಿ ದುಡ್ಡಿನ ಹೋಮ ಹವನ ಮಾಡಿಸ್ತಾರೆ ಅನ್ನುವ ಒಂದು ಪ್ರತೀತಿ ಇದೆ. ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಹೇಗೆ ನೋಡ್ಬೋದು ಈ ಸುದ್ದಿನ ಅಂತ ಹೇಳಿದರೆ, ಈಗ ನಾವು ಡೈರೆಕ್ಟಾಗಿ ಲೈಟ್ ಆನ್ ಮಾಡೋಕ್ಕಾಗಲ್ಲ ಅಲ್ವಾ? ಏನು ಮಾಡ್ತೀವಿ? ಒಂದು ಸ್ವಿಚ್ ಒತ್ತುತ್ತೀವಿ, ಒಂದು ಬಟನ್ ಪ್ರೆಸ್ ಮಾಡ್ತೀವಿ. ಅದನ್ನು ಹೇಗೆ ಬೇಕಾಗಿ ನಾವು ಮಾಡಿ ಅಲ್ಲೇ ಕೈ ಇಡೋಕ್ಕೆ ಹೋಗ್ಬಿಟ್ರೆ ಸರಿ ಹೋಗುತ್ತಾ? ಇಲ್ಲ. ಇನ್ನೂ ಒಂದು ಉದಾಹರಣೆ, ಸನ್ನೆಗಳು ಅಂತ ಹೇಳ್ತೀವಿ, ಹತಾರಗಳು ಇರ್ತವೆ. ಅದೇನಕ್ಕೆ ಬಳಸ್ತೀವಿ? ಕೆಲಸ ಸುಲಭವಾಗಲಿ, ಸರಳವಾಗಲಿ ಅಂತ. ಆ ರೀತಿಯಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೇಗೋ ಬಳಸಿದರೆ ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾದೀತು ಅನ್ನುವ ಒಂದು ಸಾರಾಂಶದೊಂದಿಗೆ ಈ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.